ಹಲೋ ಗಾಯ್ಸ್, ವಾಟ್ಸಪ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಐ ನೋ ಇಟ್ಸ್ ಬೀನ್ ಅ ವೈಲ್, ತುಂಬ ಟೈಮ್ ಆಯಿತು ಒಂದು ವೀಡಿಯೋ ಬಿಟ್ಟು. ಐ ಥಿಂಕ್ ದ ಲಾಸ್ಟ್ ವೀಡಿಯೋ ವಾಸ್ ಬೊಲ್ಲುಮಲೈ ಅಂದ ಗೋಕರ್ಣಗಿರಿ. ಆಲ್ಮೋಸ್ಟ್ 2 months ಆಯಿತು ವೀಡಿಯೋ ಮಾಡಿ. ಸೊ ಫೈನಲಿ ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ವೀಡಿಯೋ. ಇವತ್ತು ನಾವು ವೀಡಿಯೋ ಸ್ಟಾರ್ಟ್ ಮಾಡ್ತಿರೋದು ತುಮಕೂರಿಂದ. ಯಾಕೆ ತುಮಕೂರು ಅಂತ ಕೇಳ್ತಿದ್ರೆ, ಸೊ ಗೈಸ್, ಇಲ್ಲಿ ಮೈಕು ತುಂಬ ಲೂಸಾಗಿ ಕನೆಕ್ಟ್ ಆಗಿತ್ತು. ನಂಗೆ ಗೊತ್ತೇ ಇರಲಿಲ್ಲ, ಮೈಕ್ ಸೆಟಪ್ ಸರಿ ಹೋಗಿರಲಿಲ್ಲ. ನನಗೆ ಅದು ಗೊತ್ತಾಗಿದ್ದು ಒಂಚೂರು ಮುಂದೆ ಹೋದ್ಮೇಲೆ. ಸೊ ಇಲ್ಲೆಲ್ಲ ಏನಾಯಿತು ಅಂತ ಹೇಳ್ತೀನಿ. ನಾನು ಮನೆಯಿಂದ ಬಿಟ್ಟೆ. ಸೊ ನೌ ಆನ್ ಮೈ ವೇ ಟು ದ ಮೀಟಿಂಗ್ ಪಾಯಿಂಟ್ ವಿಚ್ ಇಸ್ ಶೆಲ್ ಇನ್ ಸಿರಾಗೇಟ್. ಸೊ 5:30ಗೆ ಅಲ್ಲಿರಬೇಕು ಅಂತ ಎಲ್ಲ ಹೇಳಿದ್ದು. 5:30 ಮೇಲೆ ಯಾರು ಬಂದರೂ ತಿಂಡಿ ಅವ್ರ ಕಡೆ ಅಂತ ಫಿಕ್ಸ್ ಆಗಿತ್ತು. ಸೊ ವಿ ಆರ್ ಆನ್ ದ ವೇ ಟು ಶೆಲ್ ನೌ. ನಾವಂತೂ ಶೆಲ್ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. 5:28. ಒಂದು ಫೋಟೋ ತೆಗೆದು ಗ್ರೂಪಲ್ಲಿ ಹಾಕ್ಬಿಡ್ತೀನಿ, ಇಲ್ಲ ಅಂದರೆ ನಮ್ಗೆ ಟ್ಯಾಕ್ಸ್ ಹಾಕ್ಬಿಡ್ತಾರೆ. ಸೊ ಗೈಸ್, 5:30 ಆಯಿತು. ನಾವು ಶೆಲ್ಲಿಗೆ ಬಂದಿದ್ದೀವಿ. ನಾಗ ಬಂದವನೆ. ನಾಗ ಈಸ್ ಆನ್ ಟೈಮ್. ಸೇ ಹಾಯ್ ನಾಗ. ಹಾಯ್ ಟು ದ ವ್ಲಾಗ್. ನಾಗ ಗೊತ್ತಲ್ಲ ನಿಮಗೆ, ಲಾಸ್ಟ್ ಗೋಕರ್ಣ ಸೀರೀಸಲ್ಲಿ ನೋಡಿರ್ತೀರಾ. ವಾಚ್ ಟೇಸ್ಟಿ ಆನ್ ವೀಲ್ಸ್, ನಾಗ ಆ್ಯಂಡ್ ಇಸ್ ಮೆಷಿನ್ ಬಂದಿದ್ದಾರೆ. ಇವಾಗ ಮತ್ತು ಗೌಡ ಮತ್ತು ಪೂಜಾ ಬರಬೇಕಷ್ಟೆ. ಅವ್ರು ಬಂದರೆ ಟ್ರಿಪ್ಪು ವಿ ಕ್ಯಾನ್ ಸ್ಟಾರ್ಟ್ ದ ಟ್ರಿಪ್. ಸೊ ಗೈಸ್, ಫೈನಲ್ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ. ಗೌಡ ಹಾಯ್ ಹೇಳೋ ಬ್ಲಾಗಿಗೆ. ಪೂಜು. ಸೊ ಎಲ್ಲರೂ ಟೈಮಿಗೆ ಬಂದವ್ರೆ. ಪೆಟ್ರೋಲೆಲ್ಲ ಹಾಕ್ಸ್ಕೊಂಡ್ವಿ. ಒಂದು 3-4 ನಿಮಿಷ ಲೇಟಾಗಿ ಬಂದವ್ರೆ. ಫೈನ್ ಇತ್ತು ತಿಂಡಿ. ಬನ್ನಿ ನೋಡೋಣ ಏನು ಮಾಡ್ಬೋದು ಅದ್ರ ಬಗ್ಗೆ ಅಂತ. ಸೊ ನೀವೇ ಶೆಲ್ ಹತ್ರ ಇದ್ದೀವಿ. ರೆಡಿ ಮಾಡ್ಕೊತಾರೆ. ರೆಡಿ ಮಾಡ್ಕೊಂಡ್ಮೇಲೆ ಹೊರಡ್ತೀವಿ. ಹೊರಡ್ಬೇಕಾದ್ರೆ ಎಲ್ಲಿ ಏನು ಎಷ್ಟು ದಿನ ಅಂತೆಲ್ಲ ಹೇಳ್ತೀನಿ. ಗೈಸ್, ಒಂಚೂರು ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಫುಲ್ಲೇ ಇದೆ ನಂದು, ಬಟ್ ನೆನ್ನೆ ಬೆಂಗಳೂರಲ್ಲಿ ಹಾಕ್ಸಿದ್ದು. ಸೊ ಒಂದು 122 ಕಿಲೋಮೀಟರ್ಸ್ ಓಡಾಡಿದ್ದೀನಿ. ಸೊ ಇಲ್ಲಿಂದ ತಿರ್ಗಾ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗ್ಬಿಡೋಣ, ಇಲ್ಲಾಂದರೆ ನಾನ್ ಸ್ಟಾಪು ಅವರೆಲ್ಲ ಕಾಯ್ಬೇಕಾಗುತ್ತೆ. ಸೊ ಜಸ್ಟ್ ಫಿಲ್ ಪೆಟ್ರೋಲ್ ಶೆಲ್ಲಲ್ಲಿ ಇದ್ದೀವಿ. ಸೊ ಗೈಸ್, ಇಟ್ಸ್ ಟೈಮ್ ಟು ರೋಲ್. ಲೆಟ್ಸ್ ಗೋ. ನಡಿಯೋ ಗೌಡ ನಡಿ. ಸೊ ಗೈಸ್, ಇಲ್ಲೂ ತಿರ್ಗಾ ಮೈಕ್ ಡಿಸ್ಕನೆಕ್ಟ್ ಆಗ್ತಿದೆ. ಕನೆಕ್ಟ್ ಮಾಡಿದ್ದೆ, ಬಟ್ ತಿರ್ಗಾ ಡಿಸ್ಕನೆಕ್ಟ್ ಆಗ್ತಿದೆ. ಯಾಕೋ ಸರಿ ಕೂರ್ತಿರ್ಲಿಲ್ಲ. ಸೊ ತಿರ್ಗಾ ಇಲ್ಲೇ ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಸೊ ಇಲ್ಲಿಂದ ಶೆಲ್ಲಿಂದ ಬಿಡ್ಬೇಕಾದ್ರೆ ನಾನು ಹೇಳ್ತಿದ್ದೀನಿ ಎಲ್ಲಿ ಹೋಗ್ತಿದ್ದೀವಿ ಅಂತ. ಸೊ ವಿ ಆರ್ ಗೋಯಿಂಗ್ ಟು ಹಂಪಿ. ಹಂಪಿ ಈಸ್ ಅರೌಂಡ್ 290 ಕಿಲೋಮೀಟರ್ಸ್ ಫ್ರಮ್ ತುಮಕೂರು. ಆಲ್ಮೋಸ್ಟ್ 6 hours ರೈಡ್ ಇದೆ. ಬೆಳಗಿನ ಜಾವ 5:30, 5:45 ಬಿಟ್ವಿ. ಸೊ ವಾಟ್ ಎವರ್ ಯು ಆರ್ ಸೀಯಿಂಗ್ ಇಸ್ ಆನ್ ದ ವೇ ಟು ಹಂಪಿ, ಸಿರಾಗೇಟ್ ಕಡೆಯಿಂದ ತುಮಕೂರಲ್ಲಿ. ಸೊ ಎಲ್ಲಿ ಸ್ಟೇ ಮಾಡ್ತಿದ್ದೀವಿ ಅಂದರೆ ವಿ ಆರ್ ಸ್ಟೇಯಿಂಗ್ ಎಟ್ ಹಾಸ್ಟೆಲ್ ಗಂಗಾವತಿ. ಸಕ್ಕದಾಗಿದೆ ಪ್ರಾಪರ್ಟಿ. ಬನ್ನಿ ಇವಾಗ ಹೋಗೋಣ.
ಕೊಟ್ಟಿದ್ದೀವಿ. ಸೊ ರೈಟ್ ಸೈಡ್ ಒಂದು ಪಾಕಶಾಲ ನೋಡಿದ್ವಿ. ಸೊ ಒಂದು ಚಿಕ್ಕ ಯೂಟರ್ನ್ ತಗೊಂಡು ಪಾಕಶಾಲ ಹೋಗ್ತಿದ್ದೀವಿ ತಿಂಡಿ ಮಾಡೋಣ ಅಂತ. ತಿಂಡಿ ಮಾಡ್ತಿದ್ದೀವಿ. ಎಲ್ಲರೂ ದೋಸೆ ಹೇಳೋರೆ, ನಾನು ಇಡ್ಲಿ ವಡೆ. ಗೈಸ್ ನನಗೆ ಪ್ರತಿ ಸತಿ ವ್ಲಾಗ್ ಮಾಡೋಣ ಅಂದ್ಕೊಂಡ್ರು ಪಾಪಟ್ ಆಗೋಗ್ಬಿಡುತ್ತೆ. ಈ ಸತಿ ಏನಾಗಿದೆ ಅಂದರೆ ಗೋಪುರದಲ್ಲಿ ನೆಟ್ಟಿಗೆ ವಾಯ್ಸ್ ಬಂದಿಲ್ಲ. ಏನು ಮಾಡೋಕ್ಕಾಗಲ್ಲ ಮಚ್ಚ, ಮನೆ ಬರ. ಪ್ರತಿ ಸತಿ ಯಾವ ಥರ ಪೋಪಟ್ ಆಗುತ್ತೆ ಅಂದರೆ ನನಗೆ ಏನಾದ್ರು ಒಂದು ಹಾಗೆ ಆಗತ್ತೆ. ಗೋಪ್ರ ಪದೇ ಪದೇ ಕೈ ಕೊಡುತ್ತೆ. ಐ ಡೋಂಟ್ ನೋ ವೈ. ಐ ಥಿಂಕ್ ಐ ಹ್ಯಾವ್ ಟು ಸ್ಟೆಪ್ ಅಪ್ ಮೈ ಆಕ್ಸೆಸರೀಸ್ ಗೇಮ್. ಬರೀ ವಿಂಡ್ ಕೇಳಿಸ್ತಿದೆ, ವಿಂಡ್ ಸೌಂಡು. ಹೆವಿ ವಿಂಡ್ ಬ್ಲಾಸ್ಟ್ ಇತ್ತು ಬೆಳಗ್ಗೆ. ಪರವಾಗಿಲ್ಲ ಬನ್ನಿ. ಸೊ ಲೆಟ್ಸ್ ಗೋ ಟು ಹಂಪಿ. ನಾವು ಹಂಪಿಯಲ್ಲಿ ಎಲ್ಲಿ ಸ್ಟೇ ಮಾಡ್ತಿದ್ದೀವಿ ಅಂದರೆ ಹಂಪಿ ಹಾಸ್ಟೆಲಲ್ಲಿ ಬುಕ್ ಮಾಡಿದ್ದೀವಿ ಸ್ಟೇ. ಸೊ ಇವತ್ತು ಹೋಗಿರ್ತೀವಿ, ನಾಳೆನೂ ಇರ್ತೀವಿ, ಮತ್ತು ಥರ್ಸ್ಡೇ ವಾಪಸ್ಸು. ಸೊ ವಿ ಹ್ಯಾವ್ ಅವರ್ ಐಟನರಿ ಪ್ಲ್ಯಾನ್ಡ್. ಇವತ್ತೇನು ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಹೋಗಿ ಚೆಕ್ ಇನ್ ಆಗಬೇಕು. ಸೊ ಇವಾಗ ಹೋಗ್ತಿರೋದು ಹೊಸಪೇಟೆ ಕಡೆಯಿಂದ. ಟೈಮು 8:45 ಆಗಿದೆ. ಐ ಥಿಂಕ್ ಐ ಹ್ಯಾವ್ ಟು ಗೆಟ್ ಅ ಡೆಡ್ ಮೌಸ್ ಫಾರ್ ಮೈ ಮೈಕ್. ಇಲ್ಲಾಂದರೆ ವಿಂಡ್ ಬ್ಲಾಸ್ಟು ತುಂಬ ಕೇಳುತ್ತೆ, ತುಂಬ ಡಿಸ್ಟರ್ಬೆನ್ಸ್ ಇದೆ ಅನ್ಸುತ್ತೆ ಇವಾಗ್ಲೂ. ಖಾಲಿ ರೋಡ್ಗಳು, ಪೀಸ್ಫುಲ್ ರೈಡ್ ಇಲ್ಲಿವರೆಗೂ. ಸೊ ಆಲ್ಮೋಸ್ಟ್ 130 ಕಿಲೋಮೀಟರ್ಸ್ ಬಂದಿದ್ದೀವಿ ತುಮಕೂರಿಂದ. ನೋಡಿ ಗೈಸ್, ಆ ಕಡೆ ಈ ಕಡೆ ಫುಲ್ ವಿಂಡ್ ಮಿಲ್ಲು. ಈ ಕಡೆ ಐ ಹ್ಯಾವ್ ನೋ ಡೌಟ್ ಇಲ್ಲೆಲ್ಲ ಯಾಕೆ ವಿಂಡ್ ಮಿಲ್ ಇಟ್ಟವ್ರೆ ಅಂತ. ತುಂಬ ವಿಂಡ್ ಬ್ಲಾಸ್ಟು. ಏನಾಯ್ತು? ಯಾಕ ಫೋಟೋನಾ? ಓಕೆ ಗೈಸ್, ಫೋಟೋ ತೆಗಿಯೋಕ್ಕೆ ನಿಲ್ಲಿಸ್ತಾ ಇದ್ದೀವಿ ವಿಂಡ್ ಮಿಲ್ ಮುಂದೆ. ಇಲ್ಲೇ ಚೆನ್ನಾಗಿತ್ತಲ್ಲೋ. ಇಲ್ಲೇ ಚೆನ್ನಾಗಿತ್ತು. ಅಲ್ಲೇ ಚೆನ್ನಾಗಿತ್ತಲ್ಲ, ಅಲ್ಲೇ ಚೆನ್ನಾಗಿತ್ತು. ಎಲ್ಲ ಮಾಡಬೇಡಿ ಗೈಸ್. ನೋಡಿ ಇಲ್ಲಿ ವಿಂಡ್ ಮಿಲ್ ಇದೆಯಲ್ಲ, ಇದ್ರ ಮುಂದೆ ನಿಂತ್ಕೊಂಡು ಫೋಟೋ ತೆಗಿಸ್ಕೋಣ ಅಂತ. ಇನ್ನೊಂಚೂರು ಮುಂದೆ ಹಾಕೋಣ. ತೆಗ್ದಾ?
ಒಂಥರ ಸೆಡೆ ಥರ ನಿಂತಿರ್ತಾನೆ ಅವನು. ಇಲ್ಲ ಪೂಜು, ಫೋಟೋಗ್ರಾಫರ್ ಪೂಜು ನೋಡಿ ಗೈಸ್. ಹಿಂಗ ಹಿಂಗ್ ನಿಂತ್ಕೊಳ್ಳೋ ಸಾಕು. ನೋಡ್ಕೊಂಡು ಸೊ ಸ್ಟೇಗೆ ಇನ್ನೂ 50 ಕಿಲೋಮೀಟರ್ ತೋರಿಸ್ತಿದೆ. ಬಟ್ ವಿ ಮೈಟ್ ಟೇಕ್ ಅ ಡಿವಿಯೇಷನ್. ಒಂದು ಡ್ಯಾಮ್ ಯಾವುದೋ ನೋಡ್ಕೊಂಡವ್ರೆ, ಅಲ್ಲಿ ಹೋಗೋಣ ಅಂದರು. ಹೋಗಿ ನೋಡೋಣ ಬನ್ನಿ. ಸೊ ಆಲ್ಮೋಸ್ಟ್ ಹೊಸಪೇಟೆ ಹತ್ರ ಬಂದಿದ್ದೀವಿ. 15 ಕಿಲೋಮೀಟರ್ ತೋರಿಸ್ತಿದೆ. ವ್ಯೂ ನೋಡಿ ಗೈಸ್. ನೆನ್ನೆ ಅಂತೂ ಹೆವಿ ಕೆಲಸಗಳಿತ್ತು. ಸೊ ಬೆಂಗಳೂರಿಂದ ಬಂದೆ ನಾನು ಫಸ್ಟು. ಬಂದಾದಮೇಲೆ ಮೈನರ್ ಕೆಲಸಗಳಿತ್ತು. ಚೈನ್ ಲೂಬ್ರಿಕೇಷನ್ನು, ಚೈನ್ ಟೈಟ್ನಿಂಗು, ಮತ್ತು ಸ್ಯಾರಿ ಗಾರ್ಡು ಒಂಚೂರು ಕ್ರ್ಯಾಕ್ ಬಿದ್ದಿತ್ತು, ವೆಲ್ಡಿಂಗ್ ಮಾಡ್ಸೋಕ್ಕೆ ಹೋದೆ. ಎಲ್ಲ ಆದಮೇಲೆ ಇಲ್ಲಿ ಕೋನಲ್ಲಿ ಏನೋ ಸೌಂಡ್ ಬರ್ತಿತ್ತು. ಸೊ ಅದನ್ನು ಚೆಕ್ ಮಾಡ್ಸೋಕೆ ಹೋದೆ. ಚೆಕ್ ಮಾಡಿಸಾದ್ಮೇಲೆ ಅವಣ್ಣ ಟಯರ್ ಕಂಡೀಷನ್ ನೋಡಿಬಿಟ್ಟು, ಟಯರ್ ಕಂಡೀಷನ್ ತುಂಬ ಕೆಟ್ಟದಾಗಿದೆ, ಟಯರ್ ಚೇಂಜ್ ಮಾಡಿಸ್ಕೊಂಡು ಹೋಗ್ಬಿಡಿ, ಲಾಂಗ್ ಹೋಗ್ತಿದ್ದೀರಾ, ಮಾಡಿಸ್ಕೊಂಡು ಹೋಗೋದು ಬೆಸ್ಟು ಅಂದರು. ಹಂಗೆ ಸಡನ್ನಾಗಿ ಆಮೇಲೆ ಹೋಗಿ ಹೊಸ ಟಯರ್ ತಗೊಂಡು ಕ್ಲಿಪ್ ಹಾಕ್ತೀನಿ ನೋಡಿ. ಟಯರ್ ಚೇಂಜ್ ಮಾಡೋದೆಲ್ಲ ಕ್ಲಿಪ್ ಹಾಕ್ತೀನಿ. ಗೈಸ್ ಬೆಂಗಳೂರಿಂದ ಬಂದು ಇದೊಂದು ಪ್ಲೇಟ್ ಹಾಕ್ಸ್ದೆ. ಪ್ಲೇಟ್ ಹಾಕ್ಸೋ ಕಡೆ ಹೋದಾಗ ಅಣ್ಣ ಹೇಳಿದ್ರು ಈ ಟಯರ್ ಹೋಗಲ್ಲ ಹಂಪಿಗೆ, ಚೇಂಜ್ ಮಾಡಿಸ್ಕೊಳ್ಳಿ ಅಂತ. ಸೊ ಹೊಸ ಟಯರ್ ತಗೊಂಡಿದ್ದೀವಿ, ಹಾಕ್ಸ್ಕೊತಾ ಇದ್ದೀವಿ. ಆ ಟೈಮಲ್ಲಿ ಹೋಗಿ ಹೊಸ ಟಯರೆಲ್ಲ ಹಾಕ್ಸ್ಕೊಂಡು ಆಮೇಲೆ ಎಲ್ಲ ಸರಿ ಮಾಡಿಸ್ಕೊಂಡು ಮನೆಗೆ ಹೋಗಿ, ಇಟ್ ವಾಸ್ ಅ ಹೆಕ್ಟಿಕ್ ಡೇ ಆಲ್ ಟುಗೆದರ್ ಯೆಸ್ಟರ್ಡೇ. ಸೊ ಐ ಆಮ್ ಫೀಲಿಂಗ್ ದ ಟಯರ್ಡ್ನೆಸ್ ನೌ. ಗೈಸ್, ದಿಸ್ ಇಸ್ ದ ಹಂಪಿ ಹೈವೇ ಎಕ್ಸ್ಪ್ರೆಸ್. ಇಲ್ಲಿ ನೋಡಿ ನೀರು. ಇಲ್ಲಿಂದ ರೋಡ್ ಸಕ್ಕದಾಗಿದೆ. ಇಲ್ಲೆಲ್ಲ ಟನಲ್ ಇದೆ. ಬಂತು. ನಿಲ್ಸ್ಬೇಕಾ? ನಿಲ್ಸ್ಬಿಡೋಣ ಬನ್ನಿ. ಯಾಕೋ ಹಂಗ್ಯಾಕೆ ನಿಲ್ಸಿದ್ಯಾ? ಹಿಂಗೆ ತೆಗಿತ್ಯಾ ಫೋಟೋ? ಅಣ್ಣವ್ರು ಏನೋ ಪ್ಲ್ಯಾನ್ ಮಾಡ್ಕೊಂಡವ್ರ ಮನಸ್ಸಲ್ಲಿ. ರೋಡ್ ಹೇಳಿ, ಹಿಂದೆ ಹೇಳಿ ಹೇಳಿ. ಓಕೆನಾ? ಅಬ್ಬಾ ಟನಲು ಒಂದು ಫೋಟೋ ತೆಗೆಸ್ಕೊಂಡು ಹೋಗೋಣ. ಗಾಡಿ ಎಲ್ಲ ಭಾರ. ಗೌಡ ಎಲ್ಲ ಮನ್ಸಲ್ಲಿ ಹಿಡ್ಕೊಂಡು ಒಂದು ಫೋಟೋ ಎಲ್ಲ ಪ್ಲ್ಯಾನ್ ಮಾಡ್ಕೊಂಬಂದವನೇ. ಎಷ್ಟು ಕಿಲೋಮೀಟ್ರ್ ಇತ್ತು ನೀವು ನೋಡಿ ಗೈಸ್. ವ್ಯೂ ಏನು ಅಷ್ಟು ಉದ್ದ ಇಲ್ಲ ಟನಲ್ಲು,
ಬಟ್ ಫೋಟೋಸಲ್ಲಿ ಚೆನ್ನಾಗಿ ಬರ್ಬೋದು. ಹೋಗುವ ನಡಿ ನಡಿ ನಡಿ. ನೋಡಿ ತಿರ್ಗಾ ಎದ್ದೈತಿ ಇವಾಗ. ಗೈಸ್ ಯಾವುದೋ ಡ್ಯಾಮು ನಾಕ ಕರ್ಕೊಂಡು ಹೋಗ್ತಿದ್ದಾನಪ್ಪ ಎಲ್ಲಿಗೋ ಅನ್ಸತ್ತೆ. ಇಲ್ಲಿ ಓಕೆ, ಫೋಟೋ ಸ್ಪಾಟ್, ಒನ್ ಮೋರ್ ಫೋಟೋ ಸ್ಪಾಟ್. ಕ್ರೇಜಿ ನೈಸ್ ಪ್ಲೇಸ್. ನಾಗ ಮುಂದೆ ಹೋಗು. ಇಲ್ಲೆಲ್ಲ ಫಿಶಿಂಗ್ ಬಂದು ಕೂತ್ಕೊಂಡು ಫಿಶಿಂಗ್ ಫಿಶಿಂಗ್. ಇಲ್ಲ ಹಾಕು ಸಾಕು, ಇದೆ ತಾನೆ. ಇಲ್ಲ ತಾನೆ. ಹೇ ಹಿಂಗೆ ಇದು ತಾನೆ, ಹಂಗ ಹಿಂಗ. ಏನಪ್ಪ ನನಗೆ ಅಷ್ಟೊಂದು ಫೋಟೋ ಬುದ್ಧಿ ಇಲ್ಲ. ಸೊ ಗೈಸ್ ಇಲ್ಲಿ ಫೋಟೋಶೂಟೆಲ್ಲ ಮುಗೀತು. ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ವಿ ಇಲ್ಲಿ. ಬನ್ನಿ ಇವಾಗ ಸೀದಾ ಸ್ಟೇ. ಇಲ್ಲಿಂದ ಒಂದು 37 ಕಿಲೋಮೀಟರ್ಸ್ ಏನೋ ಇದೆ. 1 ಅವರ್ ತೋರಿಸ್ತಿದೆ. ಹೊಸಪೇಟೆವರೆಗೂ ಅಷ್ಟೇ ಹೈವೇ. ಅದಾದಮೇಲೆ ಸಿಂಗಲ್ ರೋಡ್ ಅನ್ಸುತ್ತೆ. ಆಗಳ ಟ್ರಾಫಿಕ್ ಜಾಮ್ ಆಗೋಗೈತೆ. ಪೆಟ್ರೋಲ್ ಹಾಕ್ಸ್ದೆ. ಎಲ್ಲಿ ಓಯ್ ಹಿಂಗ
ಓಕೆ ಬಾ. ದಾರಿ ಹಿಂಗೆಂಗೋ ತೋರಿಸ್ತಿದೆ. ಇವಾಗ ಇಟ್ಟಿದ್ದ ಅವನು ಲಾರಿ ಅವನ ಕಾರ್ಗೆ. ಈ ಲಾರಿಯವರು ಯಪ್ಪ ಹುಷಾರಾಗಿರ್ಬೇಕು. ಹೈವೇ ಮುಗೀತು ಅಷ್ಟೇ. ಹೈವೇ ನಾವು ಕಂಟ್ರಿ ರೋಡ್ಸ್ ಟೇಕ್ ಮೀ ಹೋಮ್. ತುಂಬ ಹ್ಯಾಪ್ನಿಂಗ್ ಇದೆ ಗೈಸ್. ಅದು ಸೊ ಟೈಮು 12 ಗಂಟೆ ಆಗಿದೆ. ಇನ್ನೂ 37 ನಿಮಿಷ ತೋರಿಸ್ತಿದೆ. ಸಿಂಗಲ್ ರೋಡ್ ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ. ಬಟ್ ಖಾಲಿ ಇದೆ ರೋಡ್. ಅಷ್ಟೊತ್ತು ತಗೊಳ್ಳಲ್ಲ ಅಂದ್ಕೊತಿದ್ದೀನಿ. ಫಾರಿನರ್ಸ್ ಎಲ್ಲ ಬಂದವ್ರೆ. ಸೊ ಎಸ್, ವಿ ಆರ್ ಇನ್ ಹಂಪಿ ಅಂತಾನೆ ಹೇಳ್ಬೋದು. ವೆಲ್ಕಮ್ ಟು ದ ಹಿಸ್ಟಾರಿಕ್ ಟೌನ್ ಆಫ್ ಹಂಪಿ ಅಂತ ಹೇಳ್ಬೋದು ಅಂತ ಅನ್ಕೊಂತೀನಿ. ಬೇರೆ ಏನಾದರೂ ಅಡ್ರೆಸ್ ಇದೆಯಾ ಗೊತ್ತಿಲ್ಲ. ಬಟ್ ಎಸ್, ದಿಸ್ ಇಸ್ ಹಂಪಿ. ಸೊ ಗೈಸ್, ಟೂರಿಸ್ಟ್ ಪ್ಲೇಸಸ್ಸು, ದೇವಸ್ಥಾನ ಎಲ್ಲ ಸ್ಟಾರ್ಟ್ ಆಯಿತು ಅನಿಸುತ್ತೆ. ಸೊ ನಾವಿರೋದು ಇರೋದು ಗಂಗಾವತಿ ಅಂತ ಇರೋ ಜಾಗದಲ್ಲಿ. ಸ್ಟಿಲ್ 10 ಕಿಲೋಮೀಟರ್ಸ್ ಟು ಗೋ. 22 ಮಿನಿಟ್ಸ್ ತೋರಿಸ್ತಿದೆ. ಹೆವಿ ಬಿಸಿಲು. ಒಂದು ಲೆಮನ್ ಸೋಡಾ ಕುಡಿಯೋಣ ಬನ್ನಿ. ಹಾಂ, ಲೆಮನ್ ಸೋಡಾ ಮಾಡ್ತಾರೆ. ಹಾಂ, ಮಸಾಲೆ ಹಾಕಿ. ಅಪ್ಪ, ಆ ಲೆಮನ್ ಸೋಡಾ ಕುಡ್ದಾದ್ಮೇಲಂತೂ ಸುಖ, ಸೋ ಸ್ಯಾಟಿಸ್ಫೈಯಿಂಗ್.
8 kilometers to go. ಹೆಂಗೆ ಹಂಗೆ ತಾನೆ ಗೈಸ್ ರೋಡ್ ನೋಡಿದ್ರೆ ಏನೋ ಆಫ್ ರೋಡ್ ಥರ ಕಾಣ್ತೈತೆ. ಯಾವುದೋ ಊರ ಮಧ್ಯ ಕರ್ಕೊಂಡು ಹೋಗ್ತಿದೆ. ಒಂಚೂರು ಒಳಗಿದೆ ಅನ್ಸುತ್ತೆ ಪ್ರಾಪರ್ಟಿ ನೋಡಿದ್ರೆ ಸಕ್ಕತ್ತಾಗಿತ್ತು. ಅಂದರೆ ಒಂಥರ ಡಿಫ್ರೆಂಟ್ ಆಗಿತ್ತು, ಹಳ್ಳಿ ಕಡೆ ಮಾಡೋರು ಸಕ್ಕತ್ತಾಗಿ. ಅಲ್ಲ ಸಿಗಾಕೊಂಡ್ವಾ ಇದರಿಂದ. ಹಾಂ ಬಿಡ್ತಿದ್ದಾರೆ ಥ್ಯಾಂಕ್ ಯು. ವಾಟರ್ ಕ್ರಾಸಿಂಗ್ ಆಯ್ತು ಗಾಯ್ಸ್. ಎಲ್ಲಿಗೆ ಹೋಗ್ತಿದ್ದೀವಿ? ಅಲ್ಲ ಒಂದು ಮಿನಿ ಆಫ್ ರೋಡ್ ಆಯ್ತು. ಸಿರಿಬಾರ್ದಪ್ಪ ಸಗಣಿನ ಏನಿದೆ
ಗೈಸ್ ಆಲ್ಮೋಸ್ಟ್ ಬಂದಿದ್ದೀವಿ. 1 more kilometer ಟು ಹಾಸ್ಟೆಲ್ ಹಂಪಿ, ಬ್ರಾಕೆಟಲ್ಲಿ ಗಂಗಾವತಿ. ಇನ್ನೊಂದು ಚಿಕ್ಕ ಆಫ್ ರೋಡ್. ಇದೆಲ್ಲಿದೆ ಪ್ರಕೃತಿ? ನೈಸ್, ಕ್ಲೋಸ್ ಟು ಆಹಾ ಬಂತು ಗೋವನ್ ಕಾರ್ನರ್ ಹಾಸ್ಟೆಲ್. ಯಾಕೋ ಆಫ್ ಆಗೋಯ್ತು, ಆಫ್ ಆಗೋಯ್ತು. ಏನೋ ಸಡನ್ ಆಗಿ ಆಫ್ ಆಗೋಯ್ತು ಗೈಸ್. ಬಟ್ ಸ್ಟಾರ್ಟ್ ಆಯ್ತು. ಬಟ್ ಅಂತೂ ಇಂತೂ ಹಾಸ್ಟೆಲ್ಗೆ ಬಂದಿದ್ದೀವಿ. ಜೈ ಕರ್ನಾಟಕ. Hostel guys. Yes.